ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಕಿಲ್ಪ್ರೊನರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾನು ಪೋರ್ಟ್ಫೋಲಿಯೋ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಆ್ಯಂಡ್ ಆ ವಿಡಿಯೋದಲ್ಲಿ ಕ್ಯಾನ್ವಾ ಟೂಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಆ್ಯಂಡ್ ಈ ವಿಡಿಯೋದಲ್ಲಿ ವಿಕ್ಸ್ ಟೂಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಸೊ ನೆಕ್ಸ್ಟು ಗೂಗಲ್ ಸರ್ಚ್ ಬಾಕ್ಸ್ಗೆ ಹೋಗಿ ವಿಕ್ಸ್ ಅಂತ ಟೈಪ್ ಮಾಡಿ ದೆನ್ ಸರ್ಚ್ ಕೊಡಿ. ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ. ಇದರಲ್ಲಿ wix.com ವೆಬ್ಸೈಟ್ ಬಿಲ್ಡರ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಪೇಜಲ್ಲಿ ಗೆಟ್ ಸ್ಟಾರ್ಟೆಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮಗೆ ಲಾಗಿನ್ ಆಗೋ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಕಂಟಿನ್ಯೂ ವಿತ್ ಗೂಗಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ನ ಮುಖಾಂತರ ವಿಕ್ಸ್ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ. ನೀವು ವಿಕ್ಸ್ ವೆಬ್ಸೈಟ್ಗೆ ಮೊದಲನೇದಾಗಿ ಲಾಗಿನ್ ಆಗ್ತಿದ್ದೀರಾ ಅಂದರೆ ಅದು ನಿಮಗೆ ಒಂದು ಕ್ವಶನ್ನ ಮಾಡುತ್ತೆ. ಏನಂದರೆ, ನೀವು ಫ್ರೀಲ್ಯಾನ್ಸರ್ ಆಗಿ ಈ ವೆಬ್ಸೈಟ್ನ ಯೂಸ್ ಮಾಡ್ತಾ ಇದ್ದೀರಾ, ಅವ್ರ ಇಂಡಿವಿಜುವಲ್ಗೆ ಅವ್ರ ನಿಮ್ಮ ಪರ್ಸನಲ್ಗೆ ಈ ವೆಬ್ಸೈಟ್ನ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋ ಕ್ವಶನ್ನ ಕೇಳುತ್ತೆ. ನೀವು ಆ ಕ್ವಶನ್ಗೆ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋ ಆನ್ಸರ್ನ ಕೊಡಿ. ಲಾಗಿನ್ ಆದಮೇಲೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನಲ್ಲಿ ನೀವು ಕ್ರಿಯೇಟ್ ನ್ಯೂ ಸೈಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ವಿಕ್ಸ್ ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸಮ್ ಕ್ವಶನ್ಸ್ನ ಕೇಳ್ತಾ ಹೋಗುತ್ತೆ. ಸೊ ನೀವು ಆನ್ಸರ್ ಮಾಡ್ತಾ ಹೋದರೆ ಅದು AI ಟೂಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋ ವೆಬ್ಸೈಟ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇದರಲ್ಲಿ ನೀವು ಸ್ಟಾರ್ಟ್ ಚಾರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದು ಕೇಳೋಂಥ ಪ್ರಶ್ನೆಗೆಲ್ಲ ನೀವು ಆನ್ಸರ್ ಮಾಡ್ತಾ ಹೋಗಿ. ವಿಕ್ಸ್ ಕೇಳೋ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ನಾನು ಇಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಪೋರ್ಟ್ಫೋಲಿಯೋ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ನೀಶ್ ಮೇಲೆ ನಿಮ್ಮ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಬೋದು. ನಿಮಗೇನಾದ್ರು ವಿಕ್ಸ್ ಕೇಳೋ ಕ್ವಶನ್ಸ್ನ ಆನ್ಸರ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಹೆಲ್ಪ್ ಮೀ ಆನ್ಸರ್ ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಆ್ಯಂಡ್ ಸ್ಕಿಪ್ ಕ್ವಶನ್ಸ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೂ ಕ್ಲಿಕ್ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ರೈಟ್ ಸೈಡಲ್ಲಿ ನೀವು ಆನ್ಸರ್ ಮಾಡ್ದಂಗೆ ಇಲ್ಲಿ ವೆಬ್ಸೈಟ್ ಅವ್ರ ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗ್ತಾ ಇದೆ. ನೀವು ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಮಾಡಾದ್ಮೇಲೆ ಅದು ಫೈನಲಿ ಗೋ ಟು ಡ್ಯಾಶ್ಬೋರ್ಡ್ ಅನ್ನೋ ಆಪ್ಷನ್ನ ತೋರಿಸುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪೋರ್ಟ್ಫೋಲಿಯೋ ವೆಬ್ಸೈಟ್ ಕ್ರಿಯೇಟ್ ಆಗ್ತಾ ಇದೆ. ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ನೆಕ್ಸ್ಟು ನಿಮ್ಮ ಡ್ಯಾಶ್ಬೋರ್ಡ್ ಅನ್ನೋದು ಓಪನ್ ಆಗುತ್ತೆ. ಇದರಲ್ಲಿ ಅದೇ ನಿಮ್ಮ ವೆಬ್ಸೈಟ್ ನೇಮ್ನ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ. ಸೊ ಇದರಲ್ಲಿ ನೀವು ಲೆಟ್ಸ್ ಗೋ ಅಂತ ಕೊಟ್ಟರೆ ನೀವು ಇದಕ್ಕೆ ಪೇ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ನೀವು ಲೆಟ್ಸ್ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಡಿ, ಯಾಕಂದರೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪೇ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಡಿಸೈನ್ ಸೈಟ್ ಮೇಲೆ ಕ್ಲಿಕ್ ಮಾಡಿ. ವಿಕ್ಸ್ ನಿಮಗೆ 2 ಆಪ್ಷನ್ನ ತೋರಿಸುತ್ತೆ. ಮೊದಲನೇ ಆಪ್ಷನ್ನಲ್ಲಿ ವಿಕ್ಸ್ ಟೆಂಪ್ಲೇಟ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಪೋರ್ಟ್ಫೋಲಿಯೋ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಬೋದು. ಎರಡನೇ ವೆಬ್ಸೈಟಲ್ಲಿ AI ಟೂಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋ ವೆಬ್ಸೈಟ್ನ
ಕ್ರಿಯೇಟ್ ಮಾಡ್ಕೊಬೋದು. ನಾನಿಲ್ಲಿ AI ಟೂಲ್‌ನ ಯೂಸ್ ಮಾಡಿಕೊಂಡು ನನ್ನ ಪೋರ್ಟ್‌ಫೋಲಿಯೋ ವೆಬ್ಸೈಟ್‌ನ ಕ್ರಿಯೇಟ್ ಮಾಡೋಕ್ಕೆ ಚೂಸ್ ಮಾಡ್ತಾ ಇದ್ದೀನಿ. ಸೊ, ಜನರೇಟ್ ಎ ಡಿಸೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ವಿಕ್ಸ್ ನಿಮ್ಮ ಪೋರ್ಟ್‌ಫೋಲಿಯೋ ವೆಬ್ಸೈಟ್‌ನ ಕ್ರಿಯೇಟ್ ಮಾಡ್ತಾ ಇದೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಕ್ರಿಯೇಟ್ ಮಾಡೋದಕ್ಕೆ. ನೆಕ್ಸ್ಟು ಕಂಟಿನ್ಯೂ ವಿತ್ ದಿಸ್ ಡಿಸೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ವಿಕ್ಸ್ ನಿಮ್ಮ ಪೋರ್ಟ್‌ಫೋಲಿಯೋ ವೆಬ್ಸೈಟ್‌ನ ನೇಮ್ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ. ಸೊ, ಇಲ್ಲಿ ನೀವು ಲೆಟ್ಸ್ ಗೋ ಅಂತ ಕೊಟ್ಟರೆ ನೀವು ವಿಕ್ಸ್‌ಗೆ ಪೇ ಮಾಡಬೇಕಾಗತ್ತೆ. ಸೊ, ಇಲ್ಲಿ ಲೆಟ್ಸ್ ಗೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಡಿ. ಕಂಟಿನ್ಯೂ ಟು ದ ಎಡಿಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫೈನಲಿ ವಿಕ್ಸ್ ನಿಮ್ಮ ಪೋರ್ಟ್‌ಫೋಲಿಯೋ ವೆಬ್ಸೈಟ್‌ನ ಕ್ರಿಯೇಟ್ ಮಾಡಿದೆ. ಸೊ, ಇದರಲ್ಲಿ ನೀವು ನಿಮಗೆ ಬೇಕಾದಂತಹ ಚೇಂಜಸ್ಗಳನ್ನ ಮಾಡ್ಬೋದು. ಕಂಟೆಂಟ್ ಆ್ಯಡ್ ಮಾಡಬೇಕು ಅಂದರೆ ಮಾಡ್ಕೊಬೋದು. ನಿಮಗೆ ಇಮೇಜ್ಗಳು ಆ್ಯಡ್ ಮಾಡಬೇಕು ಅಂದರೆ ಇಮೇಜ್ಗಳು ಆ್ಯಡ್ ಮಾಡ್ಬೋದು. ಅವ್ರು ಡಿಲೀಟ್ ಮಾಡಬೇಕು ಕಂಟೆಂಟ್ನ ಅಂದರೆ ಡಿಲೀಟ್ ಮಾಡ್ಬೋದು. ನೀವು ಏನೇನೆಲ್ಲ ಆನ್ಸರ್ ಮಾಡಿರ್ತೀರ ಆ ಆನ್ಸರ್ ಮೇಲೆ ವಿಕ್ಸ್ ನಿಮ್ಮ ವೆಬ್ಸೈಟ್‌ನ ಕ್ರಿಯೇಟ್ ಮಾಡಿಕೊಟ್ಟಿದೆ. ಹೆಂಗೆ ಚೇಂಜ್ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾದಂತಹ ಚೇಂಜಸ್ನ ನೀವು ಮಾಡ್ಕೋಬೋದು. ಬಟ್ ವಿಕ್ಸಲ್ಲಿ ಏನಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ತುಂಬಾ ಟೈಮ್ ತೊಗೊಳುತ್ತೆ. ಸೊ, ಪೇಷನ್ಸಿಂದ ನೀವು ಚೇಂಜಸ್ಗಳನ್ನ ಮಾಡ್ಕೊಬೋದು. ನೆಕ್ಸ್ಟು ನಿಮ್ಮದೆಲ್ಲ ಚೇಂಜಸ್ ಆದಮೇಲೆ ಇಲ್ಲಿ ಪಬ್ಲಿಷ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪಬ್ಲಿಷ್ ಅಂತ ಕೊಟ್ಟಾದಮೇಲೆ ಏನಾಗುತ್ತೆ ಅಂದರೆ ನಿಮ್ಮ ಪೋರ್ಟ್‌ಫೋಲಿಯೋ ವೆಬ್ಸೈಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದು ನಿಮಗೆ ಸಿಗುತ್ತೆ. ಇಲ್ಲ ಇಲ್ಲಿ ಲಿಂಕ್ ಕಾಣಿಸ್ತಾ ಇದೆಯಲ್ಲ ಈ ಲಿಂಕ್ನ ಕಾಪಿ ಮಾಡಿಕೊಂಡು ನಿಮ್ಮ ಕ್ಲೈಂಟ್ಸ್ಗೆ ನೀವು ಸೆಂಡ್ ಮಾಡ್ಕೊಬೋದು. ನಿಮ್ಮ ಕ್ಲೈಂಟ್ಸ್ ನಿಮ್ಮ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವರು ನಿಮ್ಮ ಪೋರ್ಟ್‌ಫೋಲಿಯೋನ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.